ಬೇಸಿಗೆ ಶುರುವಾಗ್ತಾ ಇದ್ದಂತೆ ಧೂಳು ಮಾಲಿನ್ಯ ಹಾಗೂ ಕೊಳೆಯಿಂದ ತ್ವಚೆ ಹಾಳಾಗ್ತಾ ಇರುತ್ತೆ. ಇದಕ್ಕೆ ನಿಂಬೆ ಹಣ್ಣಿನ ಸಿಪ್ಪೆಯಿಂದ ಅತ್ಯುತ್ತಮ ಹೋಮ್ ರೆಮಿಡೀಸ್ ಇದೆ. ಕಸದಿಂದ ರಸ ಅಂತೀರಾ? ಎಸ್, ಅದನ್ನ ಹೇಗ್ ಮಾಡೋದು ಅಂತ ತಿಳಿಸ್ತೀನಿ ಅಶ್ವ ಹೆಲ್ತ್ ನಲ್ಲಿ. ನಾನು ಡೈನಾ ಕೂರ್ಗ್. ಮೊದಲಿಗೆ ನಿಂಬೆ ಸಿಪ್ಪೆಗಳನ್ನ 2 ದಿನಗಳ ಕಾಲ ಸಂಪೂರ್ಣವಾಗಿ ಒಣಗಿಸಿ 1 ಚಮಚ ನಿಂಬೆ ಸಿಪ್ಪೆಯ ಪುಡಿ, ಅರ್ಧ ಚಮಚ ಆಲೋವೆರಾ ಜೆಲ್, ಅರ್ಧ ಚಮಚ ಶ್ರೀಗಂಧದ ಪುಡಿ, 1 ಚಮಚ ಜೇನುತುಪ್ಪ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನ ನಿಮ್ಮ ಮುಖಕ್ಕೆ ಹಚ್ಚಿ 15 ರಿಂದ 20 ನಿಮಿಷಗಳ ಕಾಲ ಹಾಗೆ ಇರಿಸಿಕೊಳ್ಳಿ. ನೀರಿನಿಂದ ತೊಳೆಯಿರಿ ಮತ್ತು ತೇವಾಂಶವುಳ್ಳ ಮೃದು ಮತ್ತು ಮಗುವಿನಂತಹ ಕೋಮಲ ಮೃದು ಚರ್ಮವನ್ನ ನಿಮ್ಮದಾಗಿಸ್ಕೊಳ್ಳಿ. ಹಾಗೆ 1 ಚಮಚ ನಿಂಬೆ ಸಿಪ್ಪೆಯ ಪುಡಿ ಜೊತೆಗೆ 1 ಚಮಚ ರೋಸ್ ವಾಟರ್ ಹಾಗೆ ಮೊಸರನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಮ ಮುಖಕ್ಕೆ ಹಚ್ಕೊಂಡು 15 ರಿಂದ 20 ನಿಮಿಷಗಳ ಕಾಲ ಹಾಗೆ ಇರಿ. ನೀರಿನಿಂದ ತೊಳ್ಕೊಳ್ಳಿ. ಇದರಿಂದ ಟ್ಯಾನಿಂಗ್ ಮಾಯವಾಗುತ್ತೆ. ಇನ್ನು 1 ಚಮಚ ನಿಂಬೆ ಸಿಪ್ಪೆಯ ಪುಡಿ, 1 ಚಮಚ ಕಡಲೆ ಪುಡಿ, ಸ್ವಲ್ಪ ಹಾಲನ್ನ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ. ಅದನ್ನು ಕೂಡ ನಿಮ್ಮ ಮುಖಕ್ಕೆ ಹಚ್ಕೊಳ್ಳಿ. 15 ರಿಂದ 20 ನಿಮಿಷಗಳ ಕಾಲ ಹಾಗೆ ಇರಿಸಿ. ಮಾಸ್ಕ್ ಅನ್ನ ಮೃದುಗೊಳಿಸೋದಕ್ಕೆ ಸ್ವಲ್ಪ ನೀರನ್ನ ಕೂಡ ಚಿಮುಕಿಸ್ಕೊಳ್ತಾರೆ ಮತ್ತು ಟ್ಯಾನ್ ಅನ್ನ ನಿಧಾನವಾಗಿ ಸ್ಕ್ರಬ್ ಮಾಡಿ. ನೀರಿನಿಂದ ತೊಳೆಯಿರಿ ಮತ್ತು ನಿಮ್ಮ ಟ್ಯಾನ್ಗೆ ಹೇಳಿ ಗುಡ್ ಬೈ. ಆದ್ರೆ ನಿಮ್ಗೆ ಮುಖದಲ್ಲಿ ದದ್ದುಗಳು, ಡ್ರೈ ಅಥವಾ ಸೆನ್ಸಿಟಿವ್ ಹೊಂದಿದ್ರೆ ನಿಂಬೆ ಬಹುಶಃ ಪ್ರಯೋಗ ಮಾಡೋದಕ್ಕೆ ಉತ್ತಮವಲ್ಲ. ಹಾಗೆ ನಿಂಬೆ ಸಿಪ್ಪೆ ಅತಿಯಾಗಿ ಒಣಗೋದನ್ನ ಮತ್ತೆ ಸೂಕ್ಷ್ಮ ಗೆರೆಗಳನ್ನ ತಪ್ಪಿಸೋದಕ್ಕೆ ಮಾಸ್ಕ್ ಅನ್ನ 20 ನಿಮಿಷಗಳಿಗಿಂತ ಹೆಚ್ಚು ಕಾಲ ಇಡಬೇಡಿ. ಇದೇ ರೀತಿಯ ಆರೋಗ್ಯ ಸಲಹೆಗಳಿಗಾಗಿ ನಮ್ಮ ಪೇಜ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾ ಇರಿ ಅಶ್ವ ಹೆಲ್ತ್.